ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಷರತ್ತುಬದ್ಧ ಮುಕ್ತ ಸಂಚಾರ ಘೋಷಣೆ. ಟ್ರಂಪ್ ಎಚ್ಚರಿಕೆ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ತಾರಕಕ್ಕೇರಿರುವ ಬೆನ್ನಲ್ಲೇ ಐಆರ್ಜಿಸಿ ಮಹತ್ವದ ಘೋಷಣೆಯೊಂದನ್ನು ಮಾಡಿದೆ. ವಿಶ್ವದ ಒಟ್ಟು ತೈಲ ಪೂರೈಕೆಯ ಶೇಕಡ 20% ಹಾದು ಹೋಗುವ ಆಯಕಟ್ಟಿನ ಹಾರ್ಮುಜ್ ಜಲಸಂಧಿಯಲ್ಲಿ ಕೆಲವು ದೇಶಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡುವುದಾಗಿ ಇರಾನ್ ಹೇಳಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕದ ಭೀಕರ ದಾಳಿ, 16 ಇರಾನ್ ಹಡಗುಗಳು ಧ್ವಂಸ. ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ಭೀತಿ ಈಗ ವಾಸ್ತವಕ್ಕೆ ತಿರುಗಿದೆ. ಹಾರ್ಮುಜ್ ಜಲಸಂಧಿಯ ಸಮೀಪ ಸಮುದ್ರದಲ್ಲಿ ಮೈನ್ಗಳು ಅಳವಡಿಸಲು ಯತ್ನಿಸುತ್ತಿದ್ದ ಇರಾನ್ನ 16 ಮೈನ್ ಲೇಯಿಂಗ್ ಹಡಗುಗಳನ್ನು ಅಮೆರಿಕದ ನೌಕಾಪಡೆ ಸಂಪೂರ್ಣವಾಗಿ ಧ್ವಂಸಗೊಳಿಸಿದೆ ಎಂದು ಬುಧವಾರ ವರದಿಯಾಗಿದೆ. ಮುಜ್ತಬಾ ಖಮೇನಿ ಗಾಯಗೊಂಡಿದ್ದಾರೆಂಬ ವದಂತಿಗೆ ತೆರೆ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಸಂಘರ್ಷದಲ್ಲಿ ಇರಾನಿನ ನೂತನ ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿ ಇಸ್ರೇಲ್ ಮತ್ತು ಅಮೆರಿಕದ ದಾಳಿಯಿಂದ ಗಾಯಗೊಂಡಿದ್ದಾರೆ ಎಂಬ ವದಂತಿಗಳಿಗೆ ಅಧ್ಯಕ್ಷರ ಮಗ ಅವರು ಸುರಕ್ಷಿತವಾಗಿ ಮತ್ತು ಸದೃಢರಾಗಿದ್ದಾರೆ ಎಂದು ಹೇಳಿಕೆ ನೀಡಿದ್ದಾರೆ. ತಬ್ರಿಜ್ ಮೇಲೆ ಅಮೆರಿಕ ಇಸ್ರೇಲ್ ದಾಳಿಯಲ್ಲಿ 3 ಸಾವು, 4 ಗಂಭೀರ ಗಾಯ. ಇರಾನ್ನ ವಾಯುವ್ಯ ನಗರವಾದ ತಬ್ರಿಜ್ನಲ್ಲಿ ಅಮೆರಿಕ ಇಸ್ರೇಲಿ ದಾಳಿಯಲ್ಲಿ 3 ಸಾವನ್ನಪ್ಪಿದ್ದಾರೆ ಎಂದು ತಸ್ನಿಮ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಪೂರ್ವ ಅಜರ್ಬೈಜಾನ್ ಪ್ರಾಂತ್ಯದ ಬಿಕ್ಕಟ್ಟು ನಿರ್ವಹಣೆಯ ಮಹಾನಿರ್ದೇಶಕರ ಪ್ರಕಾರ ನಗರದ ವಸತಿ ಪ್ರದೇಶಗಳಲ್ಲಿ ನಡೆದ ದಾಳಿಯಲ್ಲಿ 4 ಗಾಯಗೊಂಡಿದ್ದಾರೆ. ಟೆಹರಾನ್ನಲ್ಲಿ ಮಿಲಿಟರಿ ಕಮಾಂಡರ್ಗಳ ಅಂತ್ಯಕ್ರಿಯೆ. ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ಭೀತಿಯಲ್ಲೂ ಇರಾನ್ ಮೇಲೆ ಅಮೆರಿಕ ಇಸ್ರೇಲಿ ದಾಳಿಯ ಆರಂಭಿಕ ದಿನಗಳಲ್ಲಿ ಟೆಹರಾನ್ನ ಎಂಘೆಲಾಬ್ ಚೌಕದಲ್ಲಿ ಕೊಲ್ಲಲ್ಪಟ್ಟ ಇರಾನ್ನ ಕ್ರಾಂತಿಕಾರಿ ಗಾರ್ಡ್ ಕಾರ್ಪ್ಸ್ ಕಮಾಂಡರ್ಗಳು, ಸೇನಾ ಕಮಾಂಡರ್ಗಳು ಮತ್ತು ಇತರರ ಅಂತ್ಯಕ್ರಿಯೆಯಲ್ಲಿ ಇರಾನಿಯನ್ನರು ಭಾಗವಹಿಸುತ್ತಿದ್ದಾರೆ. ದುಬೈ ವಿಮಾನ ನಿಲ್ದಾಣದ ಬಳಿ 2 ಡ್ರೋನ್ಗಳು ಡಿಕ್ಕಿ. ಬುಧವಾರ ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ 2 ಡ್ರೋನ್ಗಳು ಬಿದ್ದಿದ್ದು ಒಬ್ಬ ಭಾರತೀಯ ಪ್ರಜೆ ಸೇರಿದಂತೆ 4 ಗಾಯಗೊಂಡಿದ್ದಾರೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಧಿಕಾರಿಗಳು ವಿಮಾನ ನಿಲ್ದಾಣದ ಸುತ್ತಮುತ್ತ ಡ್ರೋನ್ಗಳು ಬಿದ್ದವು, ಆದರೆ ವಾಯು ಸಂಚಾರ ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿತ್ತು ಎಂದು ಹೇಳಿದ್ರು. ಮುಂದುವರೆದರೆ ಬೈರುತ್ನ ದಕ್ಷಿಣ ಉಪನಗರಗಳ ಮೇಲೆ ಇಸ್ರೇಲಿ ದಾಳಿ. ಬೈರುತ್ನ ದಕ್ಷಿಣ ಉಪನಗರವಾದ ದಹಿಯಹ್ನಲ್ಲಿ ಇಸ್ರೇಲಿ ವಾಯುದಾಳಿಯಲ್ಲಿ ಹಾನಿಗೊಳಗಾದ ನಂತರ ಹಿಜ್ಬುಲ್ಲಾದೊಂದಿಗೆ ಸಂಯೋಜಿತವಾಗಿರುವ ಅಲ್ ಕಾರ್ಡ್ ಅಲ್ ಹಸನ್ ಗುಂಪಿನ ಶಾಖೆಯನ್ನು ಇರಿಸಲಾಗಿದ್ದ ಕಟ್ಟಡವು ನಾಶವಾಯಿತು. ಬಹ್ರೇನ್ನಲ್ಲಿರುವ ಯುಎಸ್ ಪಡೆಗಳ ನೆಲೆಗಳ ಮೇಲೆ ದಾಳಿ. ಇರಾನ್ನ ಐಆರ್ಜಿಸಿ ಕುವೈತ್ನಲ್ಲಿರುವ ಅಮೆರಿಕದ ಪಡೆಗಳ ಮೇಲೆ ದಾಳಿ ನಡೆಸಿದ್ದು, ಅಲ್ ಉದೈರಿ ಹೆಲಿಕಾಪ್ಟರ್ ವಾಯುನೆಲೆ, ಮೊಹಮ್ಮದ್ ಅಲ್ ಅಹ್ಮದ್ ನೌಕಾನೆಲೆ ಮತ್ತು ಅಲಿ ಅಲ್ ಸಲೇಂ ವಾಯುನೆಲೆಯ ಮೇಲೆ ದಾಳಿ ಮಾಡಿರುವುದಾಗಿ ಹೇಳಿಕೊಂಡಿದೆ. ಇರಾನಿನ ಪ್ರಾಥಮಿಕ ಶಾಲೆಯ ಮೇಲಿನ ದಾಳಿಯನ್ನು ಇಟಲಿಯ ಪ್ರಧಾನಿಯಿಂದ ಖಂಡನೆ. ಇರಾನಿನ ಪ್ರಾಥಮಿಕ ಶಾಲೆಯ ಮೇಲಿನ ಕ್ಷಿಪಣಿ ದಾಳಿಯನ್ನು ಇಟಲಿಯ ಪ್ರಧಾನಿ ಮೆಲೋನಿ ಖಂಡಿಸಿದ್ದಾರೆ. ಮಿನಾಬ್ ನಗರದ ಶಾಲೆಯ ಮೇಲಿನ ದಾಳಿಯಲ್ಲಿ ಕನಿಷ್ಠ 170 ಜನರು ಸಾವನ್ನಪ್ಪಿದ್ದರು. ಅದರಲ್ಲಿ ಹೆಚ್ಚಿನವರು 7 ರಿಂದ 12 ವರ್ಷ ವಯಸ್ಸಿನ ಹುಡುಗಿಯರು. ದಕ್ಷಿಣ ಲೆಬನಾನ್ನ 2 ಪಟ್ಟಣಗಳ ಮೇಲೆ ಇಸ್ರೇಲಿ ವಾಯುದಾಳಿ. ದಕ್ಷಿಣ ಲೆಬನಾನ್ನ ಹಬೌಚ್ ಮತ್ತು ಅಲ್ ಸವಾನಾ ಪಟ್ಟಣಗಳು ಗುರಿಯಾಗಿಸಿಕೊಂಡು 2 ಇಸ್ರೇಲಿ ವಾಯುದಾಳಿ ನಡೆದಿದೆ ಎಂದು ಬುಧವಾರ ವರದಿಯಾಗಿದೆ. ಇಂದು ಲೆಬನಾನ್ನಾದ್ಯಂತ ಇಸ್ರೇಲಿ ದಾಳಿಯಲ್ಲಿ ಕನಿಷ್ಠ 19 ಮಂದಿ ಸಾವನ್ನಪ್ಪಿದ್ದಾರೆ.